ಬಿಗ್ ಬಾಸ್ ನೋಡ್ತೀರಾ? ಹಾಂ ಹೇಳಿ. ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಇಷ್ಟ ಆಗ್ತಾರೆ ನಿಮ್ಗೆ? ಫಸ್ಟು ಅಶ್ವಿನಿ ಗೌಡ, ಧ್ರುವಂತು, ಇಬ್ಬರೇ ಅಷ್ಟೇ. ಧ್ರುವಂತ ಅಶ್ವಿನಿ ಗೌಡ ಯಾಕೆ ಇಷ್ಟ? ಅವರು ತುಂಬ ಜಗಳ ಮಾಡ್ತಾರೆ, ಕಿರಿಕ್ ಮಾಡ್ಕೊತಾರೆ ಅಂತ ಇಷ್ಟ. ಕಿರಿಕ್ ಏನು ಮಾಡಿದ್ದಾರೆ? ಸ್ಟಾರ್ಟಿಂಗು ಎಲ್ಲ ಮಾಡ್ತಾಯಿದ್ರು, ಇವರು ಮಾಡಿದ್ರು, ಆಮೇಲೆ ತಿಳ್ಕೊಂಡ್ರಲ್ಲ. ಇವಾಗ ಯಾರು ಎಲ್ಲರನ್ನೂ ಸೈಡು ಅವರೇ ಎಲ್ಲ ಕಂಟೆಸ್ಟೆಂಟ್ ಇದ್ದಾರಲ್ಲ ಅವರೆಲ್ಲ ಸೈಡ್ ತಳ್ಳಿಬಿಟ್ರು ಅವ್ರನ್ನ. ಬಟ್ ಅವರಿಬ್ಬರು ಸ್ಟ್ರಾಂಗ್ ಆಗಿ ಕಿಚನ್ ಚಪ್ಪಾಳೆ ತೊಗೊಂಡ್ರಲ್ಲ, ಸೊ ಪ್ರೂವ್ ಆಗೋಯ್ತಲ್ಲ ಅಲ್ಲೇ. ಬಟ್ ಮನೆಯವ್ರ ಜಗಳ ಆಡೋದ್ರೊಳಗೆ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ಅಂತ ಅಂದು ನೋಡಿದ್ರೆ ಧ್ರುವಂತ್ ಮತ್ತು ಅಶ್ವಿನಿ ಅವ್ರದ್ದೇ ಇರುತ್ತೆ. ಯಾಕಂದರೆ ಮಾತನ್ನು ತಿರ್ಚೋದಾಗಿರ್ಬೋದು, ಈ ಥರ ಒಂದಿಷ್ಟು ಮಾಡ್ತಿರ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಸರಿ ಅನಿಸುತ್ತೆ ಆ ಥರ ಜಗಳ ತೆಗಿಯೋದು? ಫಸ್ಟು ಅನಿಸ್ತಾ ಇರಲಿಲ್ಲ. ಫಸ್ಟು ಕೋಪ ಬರ್ತಾಯಿತ್ತು, ಅಶ್ವಿನಿ ಅವ್ರು ಕಂಡ್ರೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಅವ್ರು ಅದನ್ನು ತಿದ್ಕೊಂಡು ಮತ್ತೆ ಬಂದ್ರಲ್ಲ, ಕಂಬ್ಯಾಕು 2.0 ಬಂತಲ್ಲ, ಆ ಅಶ್ವಿನಿನೇ ಬೇರೆ. ಸೊ ನಾನು ಓಟೆಲ್ಲ ಅಶ್ವಿನಿಗೆ ಆಗ್ತಾನೆ ಇರ್ತೀನಿ ಆಗಲೇ. ಸೊ ನಂಗೆ ಅಶ್ವಿನಿ ಬಿಟ್ಟು ಇನ್ನು ಯಾರು ಅಷ್ಟಿದಾಗಲ್ಲ. ಇವಾಗ ಸ್ವಲ್ಪ ಧ್ರುವಂತ್ ಮೇಲಿಗೆ ಬಂದರು, ಸ್ವಲ್ಪ ಧ್ರುವಂತ್ ಇನ್ನೂ ಇದೆ. ಬಟ್ ಅಶ್ವಿನಿ ಅವ್ರು ಎಷ್ಟೋ ಇದಾಗ್ಬಿಟ್ಟಿದ್ದಾರೆ. ಅವರಿರೋ ಸ್ಟೇಟಸ್ಗೆ, ಅವರಿರೋ ಲೈಫ್ ಸ್ಟೈಲ್ಗೆ ಅವರೆಷ್ಟೋ ಚೇಂಜ್ ಆಗಿದ್ದಾರೆ. ಇವಾಗ ನಾವೂ ಅಷ್ಟೇ, ಇವಾಗ ಒಂದು ಇದರಿಂದ ಬಂದಿರ್ತೀವಲ್ಲ, ಆಮೇಲೆ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ ಎಷ್ಟೊಂದಿದೆ ಅಲ್ವಾ. ಬೇರೆಯವ್ರು ಕಂಪೇರ್ ಮಾಡಿದ್ರೆ ಅವ್ರಿಗೆ ಇರುತ್ತೆ, ಸ್ವಲ್ಪನೇ ಇದ್ದೇ ಇರಬೇಕಲ್ವ ಮನುಷ್ಯ ಅಂದಮೇಲೆ. ಹಾಗೆ ಅವ್ರು ಫೇಕಾಗೇನು ಆಡಿಲ್ವಲ್ಲ. ಇವಾಗ ಕಾವ್ಯ ಅವರೆಲ್ಲ ಏನು ಮಾಡಿದ್ರು? ಯಾವಾಗ ನೋಡಿದ್ರು ಗಿಲ್ಲಿ ಅಂದ್ಕೊಂಡಿದ್ರು. ಗಿಲ್ಲಿ ಎಷ್ಟು ಮಾಡಿಲ್ಲ ಹೇಳಿ ನೀವು? ಗಿಲ್ಲಿಗಿಂತ ಬೇಕಾ ಅಲ್ವಾ? ಇವಾಗ ನಾವು ನೋಡೋರ ಕಣ್ಣಿಗೆ ಇವಾಗ ನನಗಿಷ್ಟ ಆಗಿದ್ದ ಕ್ಯಾರೆಕ್ಟರ್ ಅಂದರೆ ಅಶ್ವಿನಿ ಗೌಡ. ಓಕೆ, ಇವಾಗ ಅಶ್ವಿನಿ ಮತ್ತು ಧ್ರುವಂತ್ ಅವರು ಡೈರೆಕ್ಟಾಗೇ ಹೇಳ್ತಾರೆ ಫೇಕಾಗಿ ಆಟ ಆಡ್ತಿಲ್ಲ ಅಂದರೆ. ಹಾಗಾದರೆ ಇವಾಗ ಮನೆಯೊಳಗಡೆ ಇರುವಂಥ ಕಾವ್ಯ ಆಗಿರ್ಬೋದು, ಧನುಷ್ ಅವರು ಆಗಿರ್ಬೋದು, ಇವರೆಲ್ಲ ಒಂಥರ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ ಅಂತೀರಾ? ಹೌದೌದು. ಯಾಕಂದ್ರೆ ಅವ್ರು ಮುಂಚೆಯಿಂದ ನೋಡ್ಕೊಂಬಂದಿದ್ದೀವಲ್ಲ, ಅವ್ರದ್ದು ಏನಿದೆ ಅಂತ ಹೇಳಿ. ಅವ್ರು ಒಂದು ಸ್ಟ್ಯಾಂಡ್ ತೊಗೊಂಡಿಲ್ಲ, ಯಾವಾಗ ನೋಡಿದ್ರು ಗಿಲ್ಲಿ ಅಂದ್ಕೊಂಡೇ ಬಂದರು. ನಾವು ಇವಾಗ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡ್ತಾರೆ, ಅದರಿಂದ ಕಾವ್ಯ ಸೇವ್ ಹಾಕೊಂಡು ಬರ್ತಾಯಿದ್ದಾರೆ. ಕಾವ್ಯ ಇರೋದಂತೂ ಇಷ್ಟನೇ ಇಲ್ಲ. ಕಾವ್ಯ ಅವರ ಆಟನೂ ಲಾಸ್ಟ್ ಟೈಮ್ ಅವ್ರು ಟಾಪ್ 6 ಒಳಗಡೆ ಬಂದು ಆಟ ಚೆನ್ನಾಗಿ ಆಡಿದ್ರು. ಸೊ ಇದರೊಳಗಡೆ ಏನು ಟಾಪ್ 6 ಹೆಂಗಾದರೂ ಹೇಳಿ, ಎಲ್ಲರೂ ಓಟಿಂದ ಆಗಿದ್ದಾರೆ. ಬತ್ತು ಫಿಸಿಕಲ್ ಟಾಸ್ಕ್ ಇಲ್ಲ, ಎಂಥದ್ದು ಇಲ್ಲ. ಬರೀ ಅದೊಂಥರ ಬಯಾಸ್ಟ್ ಆಗಿಬಿಡ್ತು. ಇವಾಗ ಜನ ಮಾಡೋ ಓಟಿಗೂ ಅಲ್ಲಿರೋ ಓಟಿಗೂ ಡಿಫ್ರೆನ್ಸ್ ಇರುತ್ತಲ್ವ. ಸೊ ನಮಗೆ ಕಾವ್ಯದಂತೂ ಆಟ ಇಷ್ಟನೇ ಇಲ್ಲ. ಕಾವ್ಯಗಿಂತ ರಾಶಿಕನೇ ಪರವಾಗಿಲ್ಲ ಅನಿಸ್ತು. ಇವಾಗ ಸೋಷಿಯಲ್ ಮೀಡಿಯಾ ಒಳಗಡೆ ಕೆಲವೊಬ್ಬರು ಮಾತಾಡ್ತಿರ್ತಾರೆ, ಅಂದರೆ ಕಾವ್ಯ ಅಲ್ಲಿ ಕಲರ್ಸ್ ಕನ್ನಡದೊಳಗಡೆ ಸೀರಿಯಲ್ ಮಾಡಿದವರು, ಅವರು ಒಂಥರ ಮನೆ ಮಗಳಿದ್ದಂಗೆ, ಸೊ ಅವ್ರನ್ನ ಸೇವ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ. ನಿಮ್ದು ಇದ್ರ ಪ್ರಕಾರ ಏನು ಅನ್ಸುತ್ತೆ? ನಾನು ಆ ಥರ ನೋಡಲ್ಲ ರೀ. ನಾವು ನೋಡಬೇಕಾಗಿರೋದು ಅಲ್ಲಿರೋ ಕಂಟೆಸ್ಟೆಂಟ್ಸು ಆಟ ಹೆಂಗಿದೆ ಅಂತ. ಅವ್ರು ಇಲ್ಲಿಂದ ಬಂದಿರೋ ಅಲ್ಲಿಂದ ಬಂದಿರ ಅಂತ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ ನಮಗೆ, ಅಷ್ಟೇ. ಸೊ ಇವಾಗ ಫೈನಲಿ ನಿಮ್ಮ ಪ್ರಕಾರ ಇನ್ನೊಂದು 4-5 ಡೇಸ್ ಒಳಗಡೆ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಪ್ಲೇಸ್ ಒಳಗಡೆ ನಿಮ್ಗೆ ಯಾರನ್ನ ನೋಡ್ಬೇಕಂತ ಅನ್ಸುತ್ತೆ? ಆಬ್ವಿಯಸ್ಲಿ ಅಶ್ವಿನಿ ಗೌಡ. ರನ್ನರ್ ಅಪ್ ಆದರೆ ಯಾರಾಗ್ಬೋದು? ರನ್ನರ್ ಅಪ್ಪು ಗಿಲ್ಲಿ. ಇವಾಗ ತಾನೇ ಹೇಳಿದ್ರಿ ಗಿಲ್ಲಿಯವ್ರು ಸರಿಯಾಗಿ ಆಟ ಆಡಲ್ಲ ಅಂತ. ಸರಿಯಾಗಿ ಆಟ ಆಡಿಲ್ಲ ಅಂತ ಹೇಳಿಲ್ಲ ನಾನು. ಅವರು ಮಾಡ್ತಾ ಇದ್ರಲ್ಲ, ಇವಾಗ ನೀವು ಅಶ್ವಿನಿ ಅವ್ರ ಬಗ್ಗೆ ಕೇಳಿದ್ರಲ್ಲ, ಅವ್ರು ಮುಂಚೆಯಿಂದ ಜಗಳ ಆಡ್ತಿದ್ರು ಅಂತ. ಗಿಲ್ಲಿ ಇನ್ನೂ ಜಾಸ್ತಿ ಮಾಡ್ದ ಅಂತ ಹೇಳ. ಬಟ್ ಗಿಲ್ಲಿನ ಆಟ ಆಡ್ಕೊಂಡು ಬಂದಿಯಾನೆ, ಒಂದು ಇದಕ್ಕೆ ಬಂದಿಯಾನೆ ಅಂದ್ಬಿಟ್ಟು ಓಕೆ, ಗಿಲ್ಲಿ ಈಸ್ ಆಲ್ಸೋ ಫೈನ್ ಅಂತ ಅಷ್ಟೇ.